ನಮಸ್ಕಾರ. ಎಲ್ಲರಿಗೂ ಮಠಕ್ಕೆ ಸ್ವಾಗತ. ಶ್ರೀ 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 ಸನ್ನಿಧಾನಂಗಳ ಇನ್ಬಾಕ್ಸಲ್ಲಿ ಭಾಳ ಸಹಜವಾಗಿ ಬರ್ತಕ್ಕಂಥ ಒಂದು ಮೆಸೇಜ್ ಅಂದರೆ, ನೀವು ಅಂದ್ಕೊಂಡಂಗೆ ರಾಜಕೀಯದ ಬೈಗುಳ ಅಥವಾ ನಮ್ಮ ಸಿದ್ಧಾಂತಗಳ ವಿರುದ್ಧವಾಗಿರೋರು ಬಂದು ಕೆಟ್ಟದಾಗಿ ಅವರ ಅಥವಾ ಯಾರ ಮಾತೃಶ್ರೀ ಅಥವಾ ಅವರ ಸಹೋದರಿಯರನ್ನು ತೆಗೆದುಕೊಳ್ಳೋದಾಗಿರಲಿ, ಅವೆಲ್ಲ ಅಲ್ಲ. ಅದು ಸ್ವಲ್ಪ ಸ್ವಲ್ಪ ಇದೆ, ಏನು ಮಾಡಲಿಕ್ಕಾಗೋದಿಲ್ಲ. ಸಮಾಜದಲ್ಲಿ ಹುಡುಕು ಅನ್ನೋದು ಇರ್ತದೆ ಅಲ್ವಾ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅತ್ಯಂತ ಹೆಚ್ಚಾಗಿರ್ತಕ್ಕಂಥದ್ದು ಜನರು ನಮ್ಮನ್ನು ಅದು ಯಾವುದೋ ರೀತಿಯ ಮಾರ್ಗದರ್ಶಕ ಅಂತನೋ ಏನೋ ಅಂದ್ಕೊಂಡಿದ್ದಾರೆ. ಶುರುವಿನಲ್ಲಿ ನಾವು ನಮ್ಮ ಮಠವನ್ನು ಶುರು ಮಾಡಿದ್ದು ಈ ಸಮಾಜದ ಆಗುಹೋಗುಗಳ ಮೇಲೆ ವಿಡಂಬನಾತ್ಮಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಲು ಒಂದು ಶುರು ಮಾಡಿರ್ತಕ್ಕಂಥದ್ದು. ಅದು ಹಾಸ್ಯವೂ ಆಗಿರಬಹುದು ಅಥವಾ ವಿಕಟವೂ ಆಗಿರಬಹುದು, ಟೀಕೆಯೂ ಆಗಿರ್ಬೋದು, ಏನೋ ಆಗಿರ್ಬೋದು. ಆದರೆ ದುರಂತ ನೋಡಿ, ಸಮಾಜದಲ್ಲಿ ಜನ ಯಾರನ್ನು ಬೇಕಾದರೂ ನಂಬಿಬಿಡ್ತಾರೆ. ಒಂದು 4 ಮಾತಾಡೋರು ಅಥವಾ ಒಂದು 4 ಫಾಲೋವರ್ಸ್ ಇರೋರು ಅಲ್ವಾ. ನಮ್ಮ ವಿಷಯದಲ್ಲೂ ಹಾಗೆ ಆಗಿದೆ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಮಗೆ ಬರುವ ಹಲವು ಮೆಸೇಜ್ಗಳಲ್ಲಿ ಜನರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಡ್ತಾರೆ. ಸ್ವಾಮೀಜಿ, ನನಗೆ ಜೀವನದಲ್ಲಿ ತುಂಬ ಕಷ್ಟ ಆಗಿದೆ, ಏನು ಮಾಡೋದು? ಇನ್ನು ಕೆಲವರು ಆರ್ಥಿಕ ಮುಗ್ಗಟ್ಟು ಆಗಿದೆ, ಇನ್ನು ಕೆಲವರಂತೂ ಜೀವವೇ ಸಾಕಾಗಿ ಹೋಯಿತು ಅಂತ ಅನ್ನಿಸ್ಬಿಟ್ಟಿದೆ ಅಂತೆಲ್ಲ ಸಂದೇಶಗಳು ಬರ್ತವೆ. ಅವರೆಲ್ಲರದ್ದು ಕೂಡ ಜೆನ್ವಿನ್ ಸಮಸ್ಯೆ, ಅಂದರೆ ಅದು ಸುಳ್ಳು ಹೇಳಿದಲ್ಲ ಅಂತ ಗೊತ್ತಾಗತ್ತೆ. ಯಾಕಂದರೆ ಅವರಲ್ಲಿ ಆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಿರೋದು ಬಹಳ ಸುಲಭವಾಗಿ ಅರಿವಿಗೆ ಬರ್ತದೆ. ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಉತ್ತರ ಸಿಗುವುದಿಲ್ಲ. ಆದರೆ ಇಲ್ಲಿ ಬಹುಮುಖ್ಯವಾಗಿ ಎಲ್ಲ ಸಮಸ್ಯೆಗಳಲ್ಲಿ ಇರ್ತಕ್ಕಂಥ ಒಂದು ಸಾರ ಅಥವಾ ಎಲ್ಲ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥ ಒಂದು ಸಾರ ಅಂದರೆ, ಜೀವನದಲ್ಲಿ ಖುಷಿಯಾಗಿ ಇರುವುದು ಹೇಗೆ ಅಂತ ಕೇಳಿದಂಗೆ. ಈ ಸಂತೋಷ ಖುಷಿ ಅನ್ನೋದು ಇದೆಯಲ್ಲ, ಅದೊಂಥರ ಸಬ್ಜೆಕ್ಟಿವ್. ಒಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಂತೋಷ ಖುಷಿ ಸಿಗ್ತದೆ. ಹಾಗಾಗಿ ಇಂತಹದ್ದೇ ಒಂದು ಮಾರ್ಗ ಅಂತ ಹೇಳುವುದು ಕಷ್ಟ. ಈಗ ಸಂತೋಷದ ವಿರುದ್ಧವಾಗಿರುವುದೇನು? ದುಃಖ ಅಲ್ವಾ. ಅದಕ್ಕೆ ಏನು ಕಾರಣ ಅಂತ ಹೇಳಿ ಸಿದ್ಧಾರ್ಥ ಗೌತಮ ಬುದ್ಧ ಅವತ್ತೇ ಹೇಳಿದ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ. ಹಾಗಾದ್ರೆ ಆಸೆ ಇಲ್ಲದೆ ಇರುವುದರಿಂದ ಸಂತೋಷ ಸಿಗುತ್ತದಾ? ಇಲ್ಲ, ಅದು ಕೂಡ ಸರಿ ಅಲ್ಲ ಅನ್ನೋದು ಸನ್ನಿಧಾನಗಳ ಅಭಿಪ್ರಾಯ. ಯಾಕಂದ್ರೆ ಆಸೆ ಅನ್ನೋದನ್ನು ಒಂದು ನೆಗೆಟಿವ್ ಎಮೋಷನ್ ಅಥವಾ ನೆಗೆಟಿವ್ ಭಾವನೆ ಅಂತ, ಋಣಾತ್ಮಕ ಭಾವನೆ ಅಂತ ನಾವು ತಗೊಂಡ್ರೆ, ಋಣಾತ್ಮಕ ಭಾವನೆಗಳು ಅಥವಾ ನೆಗೆಟಿವ್ ಅಥವಾ ಏನು ನಾವು ಹೇಳ್ತೀವಲ್ಲ, ಒಳ್ಳೆಯದಕ್ಕೆ ವಿರುದ್ಧವಾಗಿರುವುದು, ಅದಿಲ್ಲದೆ ಹೋದರೆ ಇನ್ನೊಂದಕ್ಕೆ ಅರ್ಥವೇ ಇರುವುದಿಲ್ಲ. ನೀವು ಶ್ರೀ 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 ಸನ್ನಿಧಾನಂಗಳ ಎಕ್ಸ್ ಅಕೌಂಟ್ನ ಏನು ವಿವರಣೆ ಇದೆ, ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ನಾವೊಂದು ಮಹಾವಾಕ್ಯ ಅಂತ ಹಾಕಿದ್ದೇವೆ. ಏನಂದರೆ, ದಾರಿ ಕಾಣದಾಗಿರುವುದೇ ದಾರಿ ಅಂತ ಹೇಳಿ. ಇದರ ಅರ್ಥ ಹಲವರಿಗೆ ಗೊತ್ತಾಗಿದೆ, ಇನ್ನು ಕೆಲವರಲ್ಲಿ ಪ್ರಶ್ನೆ ಆಗಿ ಉಳಿದಿರಬಹುದು. ಇದನ್ನು ನಾವಿಲ್ಲಿ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಜೀವನದಲ್ಲಿ ಏನು ನೆಗೆಟಿವ್ ಅಥವಾ ಋಣಾತ್ಮಕ ಅಥವಾ ಏನು ಕೆಟ್ಟದ್ದು ಅಂತ ಏನು ಹೇಳ್ತೀವಲ್ಲ ನೀವು, ಅದು ಇಲ್ಲದೆ ಹೋದರೆ ಅದರ ವಿರುದ್ಧವಾಗಿರತಕ್ಕಂತಹ ಒಳ್ಳೆಯದು ಅಥವಾ ಪಾಸಿಟಿವ್ ಅಥವಾ ಧನಾತ್ಮಕ ಇದಕ್ಕೆ ಅರ್ಥವೇ ಬರುವುದಿಲ್ಲ. ಉದಾಹರಣೆಗೆ, ಕತ್ತಲೆ ಇಲ್ಲದೆ ಹೋಗಿದ್ರೆ ಎಡಿಸನ್ಗೆ ಲೈಟ್ ಬಲ್ಬ್ ಕಂಡುಹಿಡಿಯುವ ಅಗತ್ಯನೇ ಇರ್ತಾ ಇರಲಿಲ್ಲ ಅಲ್ವಾ. ಕತ್ತಲೆ ಇದ್ದಿದ್ದರಿಂದ ತಾನೇ ಅದು ಬಂದಿರೋದು. ಕತ್ತಲೆಯೇ ಇದಕ್ಕೆ ಪ್ರೇರಣೆ ಕೊಡ್ತದೆ. ನಿಮಗೆ ಆಕ್ಸಿಡೆಂಟ್ ಆಗುವುದು
ಆಗದೆ ಅಂತಹ ಒಂದು ಏನು ನೆಗೆಟಿವ್ ಅಂತ ಹೇಳ್ತೀವಲ್ಲ, ಅದಿಲ್ಲದೆ ಹೋಗಿದ್ರೆ ಇವತ್ತು ಓಲ್ವೋ ಕಂಪನಿ ಸೀಟ್ ಬೆಲ್ಟನ್ನೇ ಕಂಡುಹಿಡ್ತಾ ಇರಲಿಲ್ಲ, ಅಥವಾ ಏರ್ ಬ್ಯಾಗ್ ಇರ್ತಾ ಇರಲಿಲ್ಲ ಅಲ್ವಾ. ಅಂದರೆ ಇವೆಲ್ಲ ಒಂದು ಅನ್ವೇಷಣೆಗಳಿಗೆ ಕಾರಣವೇ ಈ ಏನು ನೆಗೆಟಿವ್ ಅಂತೀರ ಹಾಗೆ. ನಾವು ಅದನ್ನು ಡಾರ್ಕ್ ಸೈಡ್ ಅಂತ ಕರೀತೇವೆ. ನಾವು ಡಾರ್ಕ್ ಸೈಡಲ್ಲಿ ನಂಬಿಕೆ ಇಡುವವರು. ಯಾಕಂತ ಹೇಳಿದ್ರೆ ಅದಿಲ್ಲದೆ ಪ್ರಪಂಚ ಇಲ್ಲ ಅಂಥೇಳಿ. ಇರಲಿ ಬಿಡಿ, ನಾವು ಯಾವುದೋ ಬೇರೆ ಕಡೆ ಹೋಗ್ತಾ ಇದ್ದೇವೆ. ಅರ್ಥ ಇಷ್ಟೇ, ಜೀವನದಲ್ಲಿ ನಾವು ಏನು ಕೆಟ್ಟದಾಗ್ತಾ ಇದೆ ಅಥವಾ ನನಗೆ ನೋವು ಕೊಡ್ತಾ ಇದೆ ಅಂತ ಹೇಳ್ತೀವಲ್ಲ, ಅದಿಲ್ಲದೆ ಹೋದರೆ ಸಂತೋಷಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ನಮ್ಮ ಕನ್ನಡದ ನೆಲದಲ್ಲಿ ಒಂದು ಅದ್ಭುತ ಆಚರಣೆ ಇದೆ, ಏನು ಯುಗಾದಿ ಅಂತ ಹೇಳಿ. ನಾವಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಬೇವು ಬೆಲ್ಲನ ತಿಂತೇವೆ. ಬೇವು ಅನ್ನೋದು ಕಹಿ, ಬೆಲ್ಲ ಅನ್ನೋದು ಸಿಹಿ. ಆ ಬೇವು ತಿಂದ ಆದ ಮೇಲೆ ಆ ಬೆಲ್ಲಕ್ಕೆ ಇರುವ ಏನು ರುಚಿಯೇ ಬೇರೆ. ಸಾಧಾರಣವಾಗಿ ಬೆಲ್ಲ ತಿಂದರೆ ಅದು ನಿಮಗೆ ಗೊತ್ತಾಗದೇ ಇರ್ಬೋದು, ಅಂದರೆ ಏನೋ ಒಂದು ಸಿಹಿ ಅಂತ ಅನ್ನಿಸ್ತದೆ. ಆದರೆ ಬೇವು ತಿಂದ ಆದಮೇಲೆ ಬೆಲ್ಲಕ್ಕಿರೋ ರುಚಿಯೇ ಬೇರೆ ಅಲ್ವಾ. ಅದೇ ಥರನೇ ಕಷ್ಟಗಳು ಅಥವಾ ಏನು ಅಸಂತೋಷಗಳು ಅಥವಾ ನೋವು, ದುಗುಡ ದುಮ್ಮಾನಗಳನ್ನು ನೋಡಿ ಆದ ಮೇಲೆ ಬರ್ತಕ್ಕಂಥ ಖುಷಿ ಇದೆಯಲ್ಲ, ಅದಕ್ಕೆ ಬೆಲೆ ಜಾಸ್ತಿ ಇರ್ತದೆ. ಇದೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಹಸಿದ ಮೇಲೆ ಊಟ ಮಾಡಿದರೆ ಊಟಕ್ಕೆ ರುಚಿ ಅಂತೆ ಅಲ್ವಾ. ಈ ನೆಲ್ಲಿಕಾಯಿ ತಿಂದು ನೀರು ಕುಡಿದ್ರೆ ಗೊತ್ತಲ್ಲ ನಿಮಗೆ, ನೆಲ್ಲಿಕಾಯಿ ಒಂಥರ ಕಹಿ ಕಹಿ ಇರ್ತದೆ, ಅದು ನೀರು ಕುಡಿದಾಗ ಆ ರುಚಿ ಇದೆಯಲ್ಲ ಅಮೃತ ಸಮಾನ ಅಂತ ಹೇಳ್ತಾರೆ. ಹಾಗಂತ ನಾವು ನೋವಿನಲ್ಲಿ ಇರಬೇಕು, ನೋವು ಅನುಭವಿಸೋದು ಸರಿಯೇ? ಅದು ಕೂಡ ಅಲ್ಲ. ನೋವು ಏನಾಗತ್ತಂದರೆ ನಮಗೆ ಅದೊಂದು ಪ್ರೇರಣೆ ಆಗಿರಬೇಕು. ಅಥವಾ ಏನು, ನೀವು ಹೊಂಡಕ್ಕೆ ಬಿದ್ವಿ ಅಂತ ಹೇಳಿದ ಕೂಡಲೇ ಅಲ್ಲೇ ಅಳತೆ ಕೂತ್ಕೊಳ್ಳೋದಲ್ಲ. ಹೊಂಡಕ್ಕೆ ಬಿದ್ದಿದ್ರಿಂದ ನಿಮಗೆ ಹತ್ತುವ ತಾಕತ್ತು ಬರ್ತದೆ. ಪ್ರಕೃತಿಯು ಕೂಡ ಹಾಗೇನೆ. ಪ್ರಕೃತಿ ಇದೆಯಲ್ಲ, ಈಗ ಚಾರ್ಲ್ಸ್ ಡಾರ್ವಿನ್ ಏನು ವಿಕಾಸವಾದದಲ್ಲಿ ಒಂದು ಬರ್ತದೆ, ಅಡಾಪ್ಟೇಷನ್ ಎವಲ್ಯೂಷನ್ ಅಂಥೇಳಿ. ಎವಲ್ಯೂಷನ್ ಅನ್ನೋದು ತುಂಬ ಜನರೇಷನ್ಗಳಲ್ಲಿ ಆಗುತ್ತಂಥದ್ದು. ಆದರೆ ಅಡಾಪ್ಟೇಷನ್ ಅನ್ನೋದು ಇರುವ ಸಮಯದಲ್ಲಿ, ಅಂದರೆ ನಿಮ್ಮ ಜೀವಿತಾವಧಿಯಲ್ಲಿ ಆಗ್ತದೆ. ಉದಾಹರಣೆಗೆ, ನೀವೀಗ ಚಪ್ಪಲಿ ತೆಗೆದು ನಿಮ್ಮ ಮನೆಯ ಎದುರುಗಡೆ ರಸ್ತೆಯ ಪಕ್ಕದ ಕಲ್ಲು ಮಣ್ಣಿನ ಜಾಗದಲ್ಲಿ ನಡೆಯಿರಿ, ನಿಮಗೊಂದು 10 ಹೆಜ್ಜೆ ನಡೆಯೋದು ಕಷ್ಟ ಅಲ್ವಾ. ಇವತ್ತಿಗೆ ಕಷ್ಟ, ನಾಳೆ ನಡೆಯಿರಿ 2 ಹೆಜ್ಜೆ ಜಾಸ್ತಿ ತೆಗಿತೀರ. ಹಾಗೆ ಒಂದು ತಿಂಗಳಾಗೋಷ್ಟೊತ್ತಿಗೆ ನೀವು ಪೂರ್ತಿ ಮೈದಾನವನ್ನೇ ಬರೀ ಕಾಲಲ್ಲಿ ಓಡಾಡುವಾಗೆ ಆಗ್ತೀರ. ಹಾಗೆ ಓಡಾಡುವಾಗ ಒಮ್ಮೆ ನೀವು ಕಾಲನ್ನ ಎತ್ತಿ ನೋಡಿ, ನಿಮ್ಮ ಕಾಲಿನ ಚರ್ಮ ದಪ್ಪದಾಗಿರ್ತದೆ. ಅದು 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 ಹೇಗೆ ಮಾರ್ಪಾಡು ಹೊಂದಿದೆ ಅಂತ ಹೇಳಿದ್ರೆ, ಆ ಕಲ್ಲು ನಿಮ್ಮ ಕಾಲಿಗೆ ಚುಚ್ಚಿದ ರೀತಿಯಲ್ಲಿ ದೇಹ ಮಾರ್ಪಾಡನ್ನು ಹೊಂದ್ತದೆ. ಇದನ್ನೇ ನೀವು ಜಿಮ್ಗೆ ಹೋದಾಗಲೂ ನೀವು ಏನು ನಿಮ್ಮ ಮಸಲ್ ಬೆಳೆಯುತ್ತಲ್ಲ, ಅದು ಅಷ್ಟೇ. ನೀವು ಕೆಲಸ ಮಾಡ್ತೀರಾ, ಆವಾಗ ಮಸಲ್ ಬೆಳೆಯುತ್ತೆ. ಹಾಗೆಯೇ ಇನ್ನೂ ಹೇಳ್ತಾರೆ, ತಲೆ ಕೂದಲು ಕೆಲವರಿಗೆ, ಈ ಹಳ್ಳಿಯವರಿಗೆ ತಲೆ ಕೂದಲು ಭಾರಿ ಚಂದ ಇದೆ, ನಮಗೆ ಯಾಕೆ ತಲೆ ಕೂದಲು ಇಲ್ಲ ಅಂಥೇಳಿ. ಅದು ಕೂಡ ಅಷ್ಟೇ, ಬಿಸಿಲಿಗೆ ಹೋಗ್ತೀರಾ, ಯಾಕಂದರೆ ಪ್ರಕೃತಿ ನಿಮ್ಮ ರಕ್ಷಣೆಗೆ ಕೊಟ್ಟಿರ್ತಕ್ಕಂಥ ಕೂದಲು. ಹಾಗೆಯೇ ನಮ್ಮಲ್ಲಿ ಬಹಳಷ್ಟು ಮಾರ್ಪಾಡುಗಳು ಆಗ್ತವೆ. ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಎಕ್ಸ್ಪೋಸ್ ಆಗಬೇಕು. ಅದೇ ಥರನೇ ನೀವು ಹೊಂಡಕ್ಕೆ ಬಿದ್ದರೆ ನಿಮಗೆ ಹತ್ತುವ ಕಲೆ ಬರ್ತದೆ. ಆ ಹತ್ತುವ ಕಲೆ ಇದೆಯಲ್ಲ, ಅದು ಬರೀ ಹೊಂಡಿನ ಮೇಲೆ ಹತ್ತೋದಕ್ಕೆ ಮಾತ್ರ ಉಪಯೋಗ ಆಗೋದಿಲ್ಲ. ನೀವು ಹೊಂಡಿನ ಹತ್ತಿ ಮೇಲೆ ಬಂದ್ರಿ, ನಾಳೆ ಅದನ್ನೇ ನೀವು ನಿಮ್ಮ ಒಂದು ಪ್ಯಾಷನ್ ಮಾಡ್ಕೊಳ್ಬೋದು. ಇದು ನಿಮಗೆ ಹಾಸ್ಯ ಅನ್ನಿಸ್ತದೆ. ಈಗ ಇಂತಹದ್ದೇ ಹಲವು ಉದಾಹರಣೆಗಳಿವೆ. ಈಗ ಅಲ್ಲಿ ಆಫ್ರಿಕಾದಿಂದ ತುಂಬ ಜನ ಮ್ಯಾರಥಾನ್ಗೆ ಬರ್ತಾರೆ, ಅವರೇ ವಿನ್ ಆಗ್ತಾರೆ ಒಲಿಂಪಿಕ್ಸಲ್ಲಿ. ಶುರುವಿನಲ್ಲಿ ಮ್ಯಾರಥಾನ್ ಅನ್ನೋದು ಆಫ್ರಿಕಾದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಅವರಿಗೆ ಬೇರೆ ವಿಧಿ ಇಲ್ಲದೇ ಅವರು ಓಡ್ತಾ ಇದ್ರು, ನಡೀತಾ ಇದ್ರು. ಹಾಗೆ ನಡೆದು ಓಡಿದ್ರಿಂದ ಅವರ ದೇಹ ಅದಕ್ಕಾಗಿ ಮಾರ್ಪಾಡು ಹೊಂದಿ ಅವರು ಇವತ್ತು ಅವರನ್ನು ಯಾರು ಸೋಲ್ಸೋರು ಯಾರು ಇಲ್ಲ ಅಲ್ವಾ. ಹಾಗಂತ ಅವತ್ತಿನ ಕಾಲದ ಕಷ್ಟ ಅನ್ನಿಸ್ಬೋದು, ಇವತ್ತು ಹೇಗಿದೆ ಅಲ್ವಾ. ಅದೇ ಥರನೇ ನಿಮಗೆ ಕಷ್ಟಗಳು ಬಂದಾಗ ಅದನ್ನು ಎದುರಿಸುವ ತಾಕತ್ತು ನಿಮ್ಮಲ್ಲಿರಬೇಕು, ಆತ್ಮಸ್ಥೈರ್ಯ. ಆ ಆತ್ಮಸ್ಥೈರ್ಯ ಇದ್ದ ಮೇಲೆ ನೀವು ಅದನ್ನು ಎದುರಿಸಿದರೆ ಮುಂದೆ ನೀವು ಎದುರಿಸುವಾಗ ನೀವು ಒಂದಷ್ಟನ್ನು ಕಲ್ತ್ಕೋತೀರಾ, ನಿಮಗೆ ಪ್ರಕೃತಿ ಒಂದಷ್ಟನ್ನು ಕೊಡ್ತದೆ ಶಕ್ತಿ. ಅದನ್ನೇ ನೀವು ಮುಂದಿನ ಜೀವನದಲ್ಲಿ ಬಳಸಿ ಇನ್ನು ಮೇಲಕ್ಕೆ ಬರ್ಬೋದು. ಇದು ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಜೀವನ ಅನ್ನೋದು ಕಷ್ಟನೂ ಇರ್ತದೆ, ಸುಖನೂ ಇರ್ತದೆ, ಎಲ್ಲವೂ ಇರುತ್ತದೆ. ಈಗ ಕೆಲವರು ಅಂತಾರೆ, ನನ್ನ ಕೈಲಿ ಹಣ ಇಲ್ಲ, ಅದಕ್ಕೆ ನನಗೆ ಕಷ್ಟ ಇದೆ ಅಂತ. ನಿಮ್ಗೊಂದು ಹೇಳ್ತೇನೆ, ನಾವು ಈ ಬದುಕಿನ ಇನ್ನೊಂದು ಭಾಗದಿಂದ ಬಂದವರು. ಅಂದರೆ ಹಣ ಅನ್ನೋದು
ನಮಗೆ ಅಷ್ಟು ಕಷ್ಟದೇನಲ್ಲ. ಅದು ಆ, ನಮ್ಮ ಆ, ಏನು ಪೂರ್ವಜರು ಮಾಡಿಟ್ಟಿದ್ದು, ಅಥವಾ ನಮ್ಮ ಏನು ಸೋಷಿಯಲ್ ಕ್ಯಾಪಿಟಲ್ ಅಂತೀವಲ್ಲ, ಅಂದರೆ ಸಮಾಜದಲ್ಲಿ ನಮಗೊಂದು ಏನೋ ಒಂದಷ್ಟು ಸ್ಥಾನ ಇದ್ದಿದ್ದನ್ನೇನೋ ನಮಗೆ ಹಣ ಅನ್ನೋದು ಬಹಳ ಸುಲಭದಲ್ಲಿ ಸಿಕ್ಕಿತು. ನಮ್ಮ ಸ್ನೇಹಿತ ವರ್ಗದಲ್ಲಿ ಕೂಡ ಹೆಚ್ಚಾಗಿ ಶ್ರೀಮಂತರೇ ಇರೋದು. ಆದರೆ ಅಲ್ಲಿ ನೋಡಿದಾಗ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಸಂತೋಷ ಅನ್ನೋದು ಇಲ್ಲಿ ಕೂಡ ಕಮ್ಮಿ ಇದೆ. ಇನ್ನು ಹೇಳಬೇಕಂದ್ರೆ ನಮ್ಮೊಬ್ಬ ಆಪ್ತ ಸ್ನೇಹಿತ ಇದ್ದಾನೆ. ಅವನು ಒಂದೊಂದು ದೇಶದಲ್ಲಿ ತಿಂಗಳಿಗೆ ಏನಿಲ್ಲ ಅಂದರೆ 2 ದೇಶ 3 ದೇಶ ಸುತ್ತುತ್ತಾನೆ. ಅವನ ಹತ್ರ ನಾವು ಭೇಟಿಯಾದಾಗೆಲ್ಲದೂ ಕೂಡ ಇದೇ ಸಮಸ್ಯೆ, ಹೇಗೆ ಜೀವನದಲ್ಲಿ ಖುಷಿಯಾಗಿರೋದು, ಸಂತೋಷ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತೇಳಿ. ಅದರ ಅರ್ಥ ಅಷ್ಟೇಯ, ಹಣ ಬಂದ ಕೂಡಲೇ ನಿಮಗೆ ಸಂತೋಷ ಸಿಗುವುದಿಲ್ಲ, ಅಥವಾ ಹಣ ಇದ್ದ ಕೂಡಲೇ ಅವ್ರ ಹತ್ರ ಎಲ್ಲದೂ ಇದೆ ಅಂತ ಅನ್ಸೋದಿಲ್ಲ. ಯಾರೋ ಒಬ್ಬ ಹೀಗೆ ಬರೀತಾನೆ, ಗುಡಿಸ್ಲಲ್ಲಿ ಅಳುವುದಕ್ಕಿಂತ ಲ್ಯಾಂಬೋಗಿನಿಯಲ್ಲಿ ಅಳುವುದು ಒಳ್ಳೆಯದು ಅಂತೇಳಿ. ಅದು ಏನೋ ಅಲ್ಲ, ಆಡೋದು ಎಲ್ಲ ಕಡೆನೂ ಒಂದೇ. ಅಲ್ಲಿ ಕೂಡ ನೀವು ಏನು ಅಮೃತಶಿಲೆಯ ಮನೆಯಲ್ಲಿ ಇರತಕ್ಕಂಥ ಸೀಲಿಂಗಿಗೆ ನೇಣಾಕೊಂಡ್ರು ಜೀವ ಹೋಗೋದು ಎಷ್ಟು ನಿಮಿಷದಲ್ಲೋ, ಅಷ್ಟೇ ಗುಡಿಸಲಿರ್ತಕ್ಕಂಥ ಬೆಂಟೆಗೆ ನೇಣಾಕೊಂಡ್ರು ಹೋಗುತ್ತೆ. ಹಾಗಾಗಿ ಜೀವನದಲ್ಲಿ ಹಣ ಅನ್ನೋದು ಅಷ್ಟೇನು ಸುಖ ಸಂತೋಷವನ್ನು ತರುವುದಿಲ್ಲ. ಹಾಗಂತ ಹಣ ಇಲ್ಲದೆ ಇರಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಕೆಲವರು ಹೇಳ್ಬೋದು, ನೀವು ಈಗ ನಮ್ಮ ಸಿಂಪಲ್ ಸೀರೆ ಅವರು ಇದಾರಲ್ಲ, ಅದೇ MP ಇದಾರಲ್ಲ, ಅವ್ರು ಹೇಳ್ತಾರಲ್ಲ ಎಲ್ಲ ಸಿಂಪಲ್ ಆಗಿರಬೇಕು ಹಾಗೆ ಅಂತ. ಅದು ಕೂಡ ತಪ್ಪು. ಯಾಕಂತ ಹೇಳಿದ್ರೆ ಹಣ ಬೇಕು ಜೀವನದಲ್ಲಿ, ಹಣ ಮಾಡಬೇಕು. ಯಾಕಂತ ಹೇಳಿದ್ರೆ ಹಣವೇ ನಿಮಗೆ ಸಮಾಜದಲ್ಲಿ ಒಂದು ಗೌರವವನ್ನು ಕೊಡ್ತದೆ. ಇಲ್ಲಾಂದರೆ ಯಾರು ಮೂಸಿ ನೋಡೋದಿಲ್ಲ ಅಲ್ವಾ? ಇದು ಒಂದು ಭಾಗ ಆಯಿತು. ಈಗ ಇನ್ನೊಂದು ಇದೇ ವಿಷಯದಲ್ಲಿ ಇನ್ನೊಂದು ಹಣದ ವಿಷಯ ಹಿಂದೆ ಹೋಗ್ಬಿಟ್ಟು, ನಾವು ಜೀವನದಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತೇವೆ. ಆ ತಪ್ಪುಗಳಿಂದನೇ ಬಹಳಷ್ಟು ಸಮಸ್ಯೆಗಳು ಈಗಿನ ಕಾಲದಲ್ಲಿ ಆಗ್ತಿದ್ದಾವೆ. ಉದಾಹರಣೆಗೆ ಸನ್ನಿಧಾನಗಳ ಇನ್ಬಾಕ್ಸಲ್ಲಿ ಬರ್ತಕ್ಕಂಥ ಮೆಸೇಜ್ಗಳಲ್ಲಿ ಇರುವಂಥದ್ದು, ನಮಗೆ ತೀವ್ರ ಆರ್ಥಿಕ ಮುಗ್ಗಟ್ಟು ಆಗಿದೆ, ದಾರಿ ತೋಚ್ತಾ ಇಲ್ಲ, ಏನು ಮಾಡೋದು ಅಂತ. ಈಗ ಆರ್ಥಿಕ ಮುಗ್ಗಟ್ಟು ಅಂತಿದೆಯಲ್ಲ, ಅದಕ್ಕೆ ಕಾರಣ ಕೂಡ ನಾವು ಅತಿಯಾದ ವೇಗದಲ್ಲಿ ಹಣ ಅಂತಸ್ತಿನ ಹಿಂದೆ ಹೋಗುವುದು. ಉದಾಹರಣೆಗೆ ಒಬ್ಬ ಎಂಜಿನಿಯರಿಂಗ್ ಮುಗಿಸ್ತಾನೆ. ಎಂಜಿನಿಯರಿಂಗ್ ಮುಗಿಸಿ ಆದಮೇಲೆ ಸಂಬಳ ಈಗಿಂದ ಎಷ್ಟಿದೆ, ಒಂದು ತಿಂಗಳಿಗೆ ಒಂದು 50,000 ಅಂತ ಇಟ್ಕೊಳ್ಳುವ, 50 ಅಥವಾ 60 ಅಂತ ಇಟ್ಕೊಳ್ಳುವ. ಆ 60,000 ಸಂಬಳ ಇದೆ. ಬಂದು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು 2 ತಿಂಗಳು, ಫಸ್ಟಿನ ತಿಂಗಳಲ್ಲಿ ಏನು ಮನೆಗೆ ಅಮ್ಮಂಗೊಂದು ಸೀರೆನೋ ಅಪ್ಪಂಗೊಂದು ಏನು ಶರ್ಟು ಅದು ಕೊಡಿಸ್ಬೋದು. ಆಮೇಲೆ ಒಂದು 4-5 ಜನ ಸೇರಿ ಒಂದು ಮನೆ ಮಾಡಿ ಅದರಲ್ಲಿ ಒಂದು ಪರ್ ಹೆಡ್ ಒಂದು 5-6 ಸಾವಿರ ಬರ್ಬೋದು. ಅದನ್ನು ಖರ್ಚು ಹಾಕ್ಕೊಂಡಂತ ಮಾಡ್ತಾನೆ. ಆಮೇಲೆ ಅಫ್ಕೋರ್ಸ್ ಪಾರ್ಟಿ ಗೀಟಿ ಎಲ್ಲ ಮೊದಲು ಮಾಡಿರಲ್ಲ, ಈಗ ಕೈಯಲ್ಲಿ ದುಡ್ಡು ಬಂದಿದೆ. ಹಾಗಾಗಿ ವಾರದ ಕೊನೆಯಲ್ಲಿ ಈ ಬಾರ್ಗಳಿಗೋ ಪಬ್ಗಳಿಗೋ ಹೋಗ್ತಾನೆ. ಹೋಗಲಿ ಬಿಡಿ, ಯಾಕಂತ ಹೇಳಿದ್ರೆ ಕೆಲಸದ ಒತ್ತಡ ಇದೆ, ಅದನ್ನಿದೆ ಅಂತ. ಹೀಗೆ ನಡೀತಾ ಇರ್ತಕ್ಕಂಥ ಜೀವನ ಚೆನ್ನಾಗಿ ಒಂದು 3-4 ತಿಂಗಳು ಹೋಗ್ತದೆ. ಆಮೇಲೆ ಅವನಿಗೆ ಅನಿಸ್ತದೆ ಒಂದು ಬೈಕ್ ತಗೊಳ್ಳುವ ಅಂತನೋ, ಕಾರ್ ತಗೊಳ್ಳುವ ಅಂತನೋ ಅಂತ. ಇಲ್ಲಿ ಆ ಹುಡುಗ ಮಾಡೋ ತಪ್ಪು ಅಂತ ಹೇಳಿದ್ರೆ, ತಕ್ಷಣ ಲೋನ್ಗೆ ಹೋಗ್ತಾನೆ. ಲೋನ್ ತಗೋತಾನೆ. ಈಗ ಎಷ್ಟಿದೆ, ಒಂದು 10% 12% ಅಂತ ಅಂದ್ಕೊಳ್ಳಿ. ನಮಗೂ ಕೂಡ ಅದರ ಅರಿವು ಅಷ್ಟಿಲ್ಲ ಈಗ, ಯಾಕಂದರೆ ನಾವು ಲೋನಿಂದ ಹೊರಬಂದು ತುಂಬ ವರ್ಷ ಆಗಿದೆ. ಒಂದು 12% ತಗೊಂಡು ಅಂತ ಇಟ್ಕೊಳ್ಳಿ. ಆ ಲೋನ್ ಕಟ್ಟಿ ಇನ್ನೇನು 2 ವರ್ಷ ಆಗೋಷ್ಟೊತ್ತಿಗೆ ಅದು ಹಳಸೋಗುತ್ತೆ. ಆಮೇಲೆ ಹೊಸ ಗಾಡಿಯನ್ನು ಬರ್ತದೆ. ಆಮೇಲೆ ಮತ್ತೆ ಇನ್ನೊಂದು ಕಾರ್ಗೆ ಹೋಗ್ತಾನೆ. ಯಾಕಂತ ಹೇಳಿದ್ರೆ ಮನೆಯವರಿಗೂ ಕಾರ್ ಕೊಡಬೇಕು, ಹಾಗೆ ಹೀಗೆ ಅಂತ ಆಸೆ ಇರ್ತದೆ. ಅದು ಕೂಡ ಲೋನಲ್ಲಿ ಮುಂದಿನ 5-6 ವರ್ಷ ಲೋನಲ್ಲಿ ಹೋಗ್ತದೆ. ಇದಾದ ಮೇಲೆ ಎಲ್ಲರ ಒತ್ತಡದ ಮೇಲೆ, ಮನೆಯವರ ಒತ್ತಡದ ಎಲ್ಲದ ಮೇಲೆ ಮುಂದೆ ಅವನು ಬೀಳುವುದೇ ಹೌಸಿಂಗ್ ಲೋನ್. ಇಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಈ ಬ್ಯಾಂಕ್ಗಳು ಅಥವಾ ರಿಯಲ್ ಎಸ್ಟೇಟ್ ಕಂಪನಿಗಳು ಇವರೆಲ್ಲ ನೀವು ಈಗ ಪೇಪರ್ ಓಪನ್ ಮಾಡಿ, ಅದು ಏನು ಟೈಮ್ಸ್ ಆಫ್ ಇಂಡಿಯಾ ಆಗಲಿ, ವಿಜಯ ಕರ್ನಾಟಕ ಆಗಲಿ, ಪ್ರಜಾವಾಣಿ ಆಗಲಿ, ಯಾವುದೇ ಆಗಿರಲಿ, ನಿಮಗೆ ಪ್ರಾಪರ್ಟಿಯದ್ದೇ ಜಾಸ್ತಿ ಇರೋದು. ಅದು ಹೇಗೆಗೋ ಅದೆಲ್ಲವೂ ಕೂಡ ಆರ್ಕಿಟೆಕ್ಚರ್ ರೆಂಡರಿಂಗ್ಸ್ ಇರ್ತವೆ, ಅದಕ್ಕೆ ಬೀಳ್ತೀರಾ ಹಾಗೆ ಹೀಗೆ ಆಗಿಬಿಟ್ಟು ಅಂತೂ ಮನೇನ ತಗೋತಾರೆ. ಇಲ್ಲಿ ಏನು ಗೊತ್ತಾ, ಜನ ಹೇಳ್ತಾರೆ ಮನೆ ಅನ್ನೋದೊಂದು ಅಸೆಟ್ ಅಂತೇಳಿ.
ಈ ವಿಷಯದಲ್ಲಿ ನಮ್ಮದೊಂದು ಸ್ವಲ್ಪ ಅಭಿಪ್ರಾಯ ಸ್ವಲ್ಪ ಬೇರೆದೇ ಇದೆ. ಮನೆ ಅಸೆಟ್ ಹೌದು ಯಾವಾಗ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಯಥೇಚ್ಛವಾಗಿ ಹಣ ಇದ್ರೆ, ಅಥವಾ ನಿಮ್ಮಲ್ಲಿ ಇನ್ನೊಂದು ಮನೆ ಮೊದಲೇ ಇದ್ರೆ ಅದನ್ನು ಅಸೆಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಅದನ್ನು ನೀವು ಆಮೇಲೆ ಬಾಡಿಗೆ ಕೊಡ್ಬೋದು ಅಥವಾ ಅದನ್ನು ಮಾರ್ಬೋದು ಅಂತ. ನೀವು ಬಾಳಿ ಬದುಕಬೇಕಾದ ಮನೆ ಹೌದು, ಅದಕ್ಕೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಆದರೆ ಅದಕ್ಕೆ ಎಷ್ಟು ದುಡ್ಡು ಹಾಕಬೇಕು? ನಾವು ಗಮನಿಸಿದ ಹಾಗೆ ಯಾರೂ ಕೂಡ 1 ಕೋಟಿಗಿಂತ ಕಮ್ಮಿ ಮನೆ ತಗೊಂಡಿದ್ದು ನೋಡಿಲ್ಲ. ಯಾಕಂತೇಳಿ ಏನೋ ಒಂದು ಆಸೆ, ಹಂಗಿರಬೇಕು ಹೀಗಿರಬೇಕು ಅಂತ. ಮುಂದಿನ 25-30 ವರ್ಷಗಳ ಕಾಲ ಆತ ಸಾಲದ ಸುಳಿಯಲ್ಲೇ ಇರ್ತಾನೆ. ಅಂದರೆ ಕಟ್ತಾ ಇರಬೇಕು. ಇಲ್ಲಿ ಬರುವ ಸಂಬಳದಲ್ಲಿ ಒಂದು 50% 30% ಹೋಗ್ತದೆ ಅಂತ ಅಂದ್ಕೊಳ್ಳಿ. ನೀವು ಅನ್ಬೋದು ಅದೇನೋ ಆ ದುಡ್ಡು ಕಟ್ಟಿಲ್ಲ ಅಂದ್ರೆ ಕೂಡ ವೇಸ್ಟಾಗಿ ಹೋಗ್ತಿತ್ತು, ಅದು ಹೋಗ್ತಾ ಇದೆ, ಅದು ನಮಗೆ ಸಂತೋಷವೇ ಅಂತ. ಆದರೆ ಇಲ್ಲಿ ಒಂದು ನಾವು ಮರೆಯುತ್ತಿರೋದು ಅಂತ ಹೇಳಿದ್ರೆ, ಈ EMI ಅನ್ನೋದೊಂದು ನಿಮಗೊಂದು ಸಂಕೋಲೆ ಅಥವಾ ಸರಪಳಿ ಥರ ಕೂತ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಅದು ನಿಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುತ್ತೆ. ಉದಾಹರಣೆಗೆ ನಮ್ಮೊಬ್ಬ ಸ್ನೇಹಿತ ಇದ್ದಾನೆ, ಇಲ್ಲೇ ತೀರ್ಥಹಳ್ಳಿ ಅವನೇ, ಬೆಂಗಳೂರಲ್ಲಿ ಮನೆ ಮಾಡಿದ್ದಾನೆ. ಅವನಿಗೊಂದು EMI ಏನೊಂದು 50,000 ಬರ್ತದೆ, 50-60 ಬರ್ತದೆ ಅಂತ ಹೇಳ್ತಾ ಇದ್ದ. ಅವನ ಸಮಸ್ಯೆ ಅಂತ ಹೇಳಿದ್ರೆ ಊರಿಗೆ ಅದನ್ನು ಬೆಂಗಳೂರು ಬಿಟ್ಟು ಊರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಯಾಕಂತ ಹೇಳಿದ್ರೆ ಊರಲ್ಲಿ ಕೂಡ ಬೆಂಗಳೂರು ಬಿಟ್ಟಾಕಿ ಅವನಿಗೆ ಕೆಲಸನೇ ಬಿಡೋಕ್ಕಾಗ್ತಿಲ್ಲ. ಅವನಿಗೊಂದು ಪ್ಯಾಷನ್ ಇದೆ. ಮೊನ್ನೆ ಸಿಕ್ಕಿದಾಗ ಹೇಳ್ತಾ ಇದ್ದ ಅವನು, ನಾನೊಂದು ಎಲೆಕ್ಟ್ರಿಕ್ ಏನು ವೆಹಿಕಲ್ ಮಾಡಬೇಕು, ಏನು ಕೃಷಿ ರಂಗದಲ್ಲಿ, ಇನ್ನು ಕೃಷಿಕರ ಬದುಕಿಗೆ ಅಂದರೆ ಇಲ್ಲಿ ಏನು ನಾವು ಒಂದೊಂದು ವಿಷನ್ ಭಾರಿ ಚೆನ್ನಾಗಿದೆ. ಅದೇನಾಗಿದೆ ಅಂತ ಹೇಳಿದ್ರೆ ಅವನಿಗೆ ಅದನ್ನ ಕೆಲಸ ಬಿಟ್ಟು ಅಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆ ಸಂಕೋಲೆ ಇದೆಯಲ್ಲ ನಿಮಗೆ, ಅದು ಗೌಣ ಅನ್ಸುತ್ತೆ. ಆ್ಯಕ್ಚುಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ಹಾಕಿ ನೋಡಿದರೆ ಆ ಸಂಕೋಲೆ ಗೌಣ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವರ ತೋಟದ ಇನ್ಕಮ್ ಎಲ್ಲ ಸೇರಿಸ್ಬಿಟ್ಟೆಲ್ಲ ಮಾಡಿದ್ರು ಕೂಡ ಅವನು ಆರಾಮಾಗಿ 1 ವರ್ಷದ ಏನೋ ಒಂದು ನೆಕ್ಸ್ಟ್ 5 ವರ್ಷದ EMI ಕೂಡ ಮ್ಯಾನೇಜ್ ಮಾಡ್ಬೋದು. ಆದರೆ ಮನಸ್ಸಲ್ಲಿ ಆ EMI ಅನ್ನೋದು ಪ್ರತಿ ತಿಂಗಳು ನಿಮ್ಮ ಬಾಗಿಲಿಗೆ ಬರುವ ಒಂದು ಭೂತದ ಥರ ಆಗ್ಬಿಟ್ಟಿದೆ. ಅದರಿಂದಾಗಿ ಅವನು ಕಳೆದ 10 ವರ್ಷದಿಂದನೂ ಕೂಡ ಹೊರಗೆ ಬಂದಿಲ್ಲ. ಕೆಲಸ ಬದಲಾಯಿಸ್ದ ಅಲ್ವಾ? ಈ ಸಂಕೋಲೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿ ಇರ್ತಕ್ಕಂಥ ಆಸೆಗಳನ್ನು ಹಿಡಿದಿಡ್ತದೆ. ಆ ಆಸೆ ಈಗ ಏನಾಗುತ್ತೆ, ಆಸೆ ನೀವು ಹಿಡಿದಿಟ್ಕೊಳ್ಳೆ ಅದು ಇನ್ನೊಂದು ಥರದಲ್ಲಿ ಹೊರಗೆ ಬರುತ್ತದೆ. ಇದು ಬ್ರೈನಿನ ಒಂದು ಸಹಜ ಗುಣ. ನೀವು ನಿಮ್ಮ ಯಾವುದೋ ಒಂದು ಅಭಿಲಾಷೆಯನ್ನು ಅಥವಾ ನಿಮ್ಮ ಆಸೆಯನ್ನು ಅಥವಾ ಏನೋ ಕುತೂಹಲವನ್ನು ಹತ್ತಿಕ್ಕಿದ್ದಾರೆ, ಅದು ಇನ್ನೊಂದು ಕಡೆಯಿಂದ ನೆಗೆಟಿವ್ ಆಗಿ ಹೊರಗಡೆ ಬರ್ತದೆ. ಅದು ನಿಮ್ಮ ಸ್ಟ್ರೆಸ್ ಆಗಿರ್ಬೋದು, ಅಥವಾ ಆಂಗ್ಸೈಟಿ ಆಗಿರ್ಬೋದು, ಅಥವಾ ಇನ್ನು ಡಿಪ್ರೆಷನ್ ಕೂಡ ಆಗಿರ್ಬೋದು. ಹೀಗೆಲ್ಲ ಆಗ್ತದೆ. ನಾನು ನನ್ನ ಸ್ನೇಹಿತನ ಉದಾಹರಣೆ ಮತ್ತೆ ಹೋದ್ರೆ, ತೀರ್ಥಹಳ್ಳಿ ಸ್ನೇಹಿತನ ಉದಾಹರಣೆ ತಗೊಂಡು ಹೋದರೆ, ಅವನಿಗೆ ಈಗ ವಾರದ ಕೊನೆಯಲ್ಲಿ ಅವನಿಗೆ ಎಣ್ಣೆ ಪಾರ್ಟಿ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅದೊಂದು ಸ್ಟ್ರೆಸ್, ಕೆಲಸ ಸ್ಟ್ರೆಸ್ ಇದೆಯಾ, ಕೆಲಸ ಸ್ಟ್ರೆಸ್ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವನಿರೋ ಪೊಸಿಷನ್ ಈಗ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ. ಆದರೂ ಕೂಡ ಈ ಒಂದು ಏನು ನನ್ನಿಂದ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಅಂತ. ಆಮೇಲೆ ಬರ್ತಾ ಬರ್ತಾ ಆರೋಗ್ಯನೂ ಕೂಡ ಹದಗೆಡುತ್ತೆ. ಯಾಕಂತ ಹೇಳಿದ್ರೆ ವಯಸ್ಸಾಗ್ತಾ ಹೋಗ್ತದೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮನಸ್ಸಿನಲ್ಲಿ ಸುಪ್ತವಾಗಿರ್ತಕ್ಕಂಥ ಅಡಗಿಸಿಟ್ಟಕ್ಕಂಥ ಅದುಮಿಟ್ಟುಕೊಂಡ ಆಸೆಗಳು ಇನ್ನೊಂದು ಥರದಲ್ಲಿ ಬಂದ್ಬಿಟ್ಟು ಅದು ವೈವಾಹಿಕ ಬದುಕನ್ನು ಕೂಡ ಅಫೆಕ್ಟ್ ಆಗ್ತದೆ. ಅವಾಗ ಏನು ಅನ್ನಿಸ್ತದೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಸಂತೋಷ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ. ನಮ್ಮ ಇನ್ನೊಬ್ಬ ಸ್ನೇಹಿತನ ಉದಾಹರಣೆ ತಗೊಂಡ್ರೆ, ಅವನದು ಇದೇ ಥರನೇ ತುಂಬಾ ದುಬಾರಿ ಲೈಫ್ ಸ್ಟೈಲು. ಆ ಲೈಫ್ ಸ್ಟೈಲನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಅವ್ರು ಮಾಡೋ ಉದ್ಯೋಗಗಳು ಹಾಗಿದೆ ಇದೆ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಹಂತದಲ್ಲಿ ಅವರ ಇನ್ನು ಕೆಲವು ಆಸೆಗಳನ್ನು ಅದು ಬಿಡ್ಬೇಕಾಗಿ ಬರ್ತದೆ. ಅದು ಅವರೇ ಮಾಡಿಕೊಂಡಂಥ ತಪ್ಪು ಅಂತ ಅನ್ನಿಸ್ತದೆ. ಈಗ ನಮ್ಮನ್ನು ಕೇಳಿದ್ರೆ, ನಾವು ಏನು ಬಹಳ ಏನು ದೊಡ್ಡ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಅಥವಾ ಅದರಲ್ಲಿ ಎಕ್ಸ್ಪರ್ಟು ಅಲ್ಲ. ನಾವು ಹೇಳೋದಷ್ಟೇ, ನೀವೇನಾದ್ರು ತಗೋಬೇಕಿದ್ರೆ ಅದ್ರದ್ದು 2% ನಿಮ್ಮ ಹತ್ರ ದುಡ್ಡು ಇರಲಿ. ನಮ್ಮ ತಂದೆಯವ್ರು ನಮ್ಗೆ ಹೇಳ್ತಾ ಇದ್ರು, ಅದ್ರ 3% ದುಡ್ಡು ನಿಮ್ಮ ಹತ್ರ ಇರಬೇಕು. ಇವತ್ತು ನೀನು 10 ಲಕ್ಷ ರೂಪಾಯಿಯ ಕಾರ್ ತಗೋಬೇಕಾದ್ರೆ ನಿನ್ನ ಹತ್ರ 30 ಲಕ್ಷ ಇರಬೇಕು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಅವರ ಸಲಹೆಗಳು ನನಗೆ ನಮ್ಮ ಜೀವನದಲ್ಲಿ ಬಹಳ ಉಪಯೋಗನೂ ಆಗಿದೆ. ಹಾಗಂತ ಸಾಲ ಮಾಡಬಾರ್ದು ಅಂತಲ್ಲ, ಸಾಲ ಮಾಡಬೇಕು. ನಮ್ಮ ಬಿಸ್ನೆಸ್ಗಳಿಗೆ ನಾವು ಸಾಲ ಮಾಡಿದ್ದೇವೆ. ತೋಟಗಳಿಗಂತೂ ನಾವು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ, ನಾವು ಇತ್ತೀಚೆಗೆ ಒಂದು 4 ಎಕರೆ ತೋಟ ತಗೊಂಡು, ಅದು ಕೂಡ ನಾವು ಲೋನ್ ತಗೊಂಡೇ ಮಾಡಿರೋದು. ಯಾಕಂತ ಹೇಳಿದ್ರೆ ನಮಗೆ ಗೊತ್ತು ಅದರಿಂದ ನಮಗೆ ವಾಪಸ್
ಪೇ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಅಂತ ಗೊತ್ತಿದೆ, ಮತ್ತು ತೋಟ ನಮಗೆ ಒಂದು ಅಸೆಟ್, ಅದು ಬರ್ತದೆ ಅಂತೇಳಿ. ಹಾಗಾಗಿ ಕೆಲವೊಂದಕ್ಕೆ ಸಾಲ ಮಾಡ್ತೇವೆ. ಆದರೆ ಕಾರಿಗೆ ನಾವು ಸಾಲ ಮಾಡಿ ತಗೊಳ್ಬೇಕಂತ ಅನ್ನೋದು ನಮ್ಗೊಂಥರ ಮೂರ್ಖದ ಅಂತ ಅನ್ನಿಸ್ತು. ಇನ್ನೊಂದು, ಇತ್ತೀಚೆಗೆ ಫೋನ್ಗಳನ್ನು ಕೂಡ ಸಾಲ ಮಾಡಿ ತಗೋತಿದ್ದಾರೆ. ನೀವು ಡೇಟಾ ನೋಡಿದರೆ 75% ಐಫೋನ್ಗಳು ಭಾರತದಲ್ಲಿ ಸೇಲ್ ಆಗಿರೋದು EMI ಮೇಲಂತೆ. ಅದು ಯಾಕೆ ಸಾಲ ಮಾಡಿ ಫೋನ್ ತಗೋತಾರೋ ಗೊತ್ತಿಲ್ಲ, ಅದು ಅಗತ್ಯ ಇದೆಯೋ ಗೊತ್ತಿಲ್ಲ. ಇರಲಿ ಬಿಡಿ. ಹೀಗೆಲ್ಲ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಜೀವನದಲ್ಲಿ ಈ ನಾವೇ ತಂದು ಕೊಡ್ತಕ್ಕಂಥ ಕೆಲವು ಒತ್ತಡಗಳು ಬರ್ತವೆ. ಇದು ಸರಿ ಬಿಡಿ. ಇದಾದ ಮೇಲೆ ಈ ಒತ್ತಡಗಳನ್ನು ನಿವಾರಿಸೋದಾಗಿ ಖಂಡಿತ, ಯಾಕಂದರೆ ತಪ್ಪು ಮಾಡ್ತೇವೆ ನಾವೆಲ್ಲ ಒಂದು ಕಡೆ. ಒಂದು ಸಾಲ ಇದೆಯಾ, ಆಯ್ತು, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಅಷ್ಟಕ್ಕೆ ಬುದ್ಧಿ ಕಲ್ತ್ಬಿಟ್ಟು ಮತ್ತೆ ಮುಂದಿನ ಜೀವನವನ್ನು ಚೆನ್ನಾಗಿ ನೋಡ್ಕೋಬೋದು. ಇಷ್ಟೇ ಬದುಕ ಅಥವಾ ಇದಕ್ಕಿಂತ ಹೆಚ್ಚಿದೆಯಾ ಅಂತೇಳಿ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ನಾವು ನನ್ನ ಕರ್ತವ್ಯವನ್ನು ನಾನು ಜೀವನದಲ್ಲಿ ಮಾಡಿದ್ದೇನೆ, ಹಾಗಿದ್ದು ಕೂಡ ನನಗೆ ಯಾಕೆ ನೋವು ಬಂತು ಅಂತೇಳಿ. ಈಗ ನೀವು ಜೀವನವನ್ನು ಒಂದು ಕರ್ತವ್ಯ ಅಂತ ಅಂದ್ಕೊಳ್ಳೋದು ತಪ್ಪು. ನೀವು 9 ರಿಂದ 6 ಅಂತ ಇದೆಯಲ್ಲ ಕೆಲಸ, ಅದು ನಿಮ್ಮ ಕರ್ತವ್ಯ. ಆದರೆ ಅದಾದ ಮೇಲೆ ಇರ್ತಕ್ಕಂಥ ನಿಮ್ಮ ಕರ್ತವ್ಯ ಅಲ್ಲ ಅದು. ಜೀವನ ಅನ್ನೋದು ಕರ್ತವ್ಯ ಆಗಿದ್ದರೆ ಇಷ್ಟೊಂದು ಎವಲ್ಯೂಷನ್ ಆಗ್ತಾನೆ ಇರಲಿಲ್ಲ. ಯಾಕಂತೇಳಿದ್ರೆ ಕರ್ತವ್ಯದಲ್ಲಿ ನೀವೇನು ಬದಲಾವಣೆ ಆಗೋದಿಲ್ಲಲ್ಲ, ಅಲ್ವಾ? ಹಾಗಾಗಿ ಜೀವನದ ಸಾರ ಹೇಗಿದೆ ಅಂತ ಹೇಳಿದ್ರೆ, ಕಷ್ಟ ಸುಖಗಳು ಇದ್ದೇ ಇರ್ತವೆ. ಆದರೆ ನಾವು ಯೋಚನೆ ಮಾಡಬೇಕು, ನನಗೆ ಈ ಸುಖ ಬೇಕಾ ಅಂಥೇಳಿ. ಈ ಸುಖ ಬೇಕಾ ಅಂತ ಪ್ರಶ್ನೆ ಯಾರು ಮಾಡ್ಕೊಳ್ಳೋದಿಲ್ಲ. ಎಲ್ಲ ಕೇಳೋದು, ನನಗೆ ಈ ಕಷ್ಟ ಬೇಕಿತ್ತಾ ಅಂತಲೇ ಹೇಳ್ತಾರೆ, ಅಲ್ವಾ? ನೀವು ಆ ಸುಖವನ್ನು ಅರಸಿ ಹೋಗುವಾಗ ನಮ್ಮ ಇತಿಮಿತಿಯನ್ನು ಅರಿತು ಹೋದರೆ ಒಳ್ಳೆಯದು. ಈಗ ಕಾರ್ಗಳ ವಿಷಯ ತಗೊಂಡ್ರೆ, ಎಷ್ಟು ಜನ ಇರೋ ಒಂದು 3 ಜನಕ್ಕೆ ಒಂದು ದೊಡ್ಡ SUV ತಗೋತಾರೆ. ಬೇಕಾ ಅಂತ ಒಮ್ಮೆ ಪ್ರಶ್ನಿಸ್ಕೊಳ್ಳಿ. ಯಾಕಂದರೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನೀವು ಖರೀದಿ ಮಾಡಿದರೆ, ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಿಮ್ಮ ಏನು ಖರ್ಚನ್ನು ಹೊಂದಿಸಿದರೆ, ನಿಮ್ಮ ಬದುಕು ಬಹಳ ಸುಲಭವಾಗಿ ಸುಂದರವಾಗಿ ಇರ್ತದೆ. ನಾವು ಗಮನಿಸಿದ ಹಾಗೆ ಭಾರತದಲ್ಲಿ ಅಂತ ಹೇಳಿದ್ರೆ, ನಾವು ನಮ್ಮ ಮಟ್ಟಿಗೆ ಯಾರಿಗೂ ಅಷ್ಟೊಂದು ಬಡತನ ಇಲ್ಲ ಅಂತ ಹೇಳಿದ್ರೆ, ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಖರ್ಚು ಮಾಡದಷ್ಟು ಬಡತನ ಇಲ್ಲ ಅಂತ ಅನ್ಕೋತೀವಿ. ಹಾಗಿದ್ದು ನಾವು ಮಾಡಿರ್ತಕ್ಕಂಥ ಕೆಲವು ತಪ್ಪು ನಿರ್ಧಾರಗಳಿಂದ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತವೆ. ಮೊದಲೇ ಹೇಳಿದ್ವಲ್ಲ ನಾವು, ಕಷ್ಟಗಳಿಲ್ಲದೆ ಸುಖಕ್ಕೆ ಅರ್ಥ ಇಲ್ಲ ಅಂತ. ಈ ನಿಮ್ಮ ಕಷ್ಟಗಳು ಇದೆಯಲ್ಲ, ಅದು ಹೋಗೇ ಹೋಗ್ತದೆ. ಯಾಕಂತ ಹೇಳಿದ್ರೆ, ಕತ್ತಲೆ ಹೋಗಿ ಸೂರ್ಯ ಬಂದೇ ಬರಬೇಕು, ಬೆಳಕು ಬಂದೇ ಬರಬೇಕು. ಹಾಗೆ ಬೆಳಕು ಹೋದ್ಮೇಲೆ ಕತ್ತಲೆ ಬರಲೇಬೇಕು. ನಮ್ಮ ಪ್ರಕಾರ ಕಷ್ಟ ಅಥವಾ ಸುಖ ಎರಡಕ್ಕೂ ಕೂಡ ಅರ್ಥ ಒಂದೇ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಕೂಡ ನಾವು ಮಾಡಿರ್ತಕ್ಕಂಥ ಕನ್ಸ್ಟ್ರಕ್ಟ್. ಈಗ ಕತ್ತಲೆ ಕೆಟ್ಟದ್ದು ಅಂತ ಹೇಳಿ ಹೇಳಲಿಕ್ಕಾಗ್ತದ? ಕತ್ತಲೆ ಇಲ್ಲ ಅಂತ ಹೇಳಿದ್ರೆ ನಿದ್ದೆನೇ ಬರುವುದಿಲ್ಲ. ಹಗಲೊತ್ತು ನಿದ್ದೆ ಮಾಡಿದ್ರೆ ಆಗೋದಿಲ್ಲ, ಅಲ್ವಾ? ಕತ್ತಲೆ ಬೇಕು. ಕತ್ತಲೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬ್ರೈನ್ಗೆ ರೆಸ್ಟ್ ಸಿಗೋದಿಲ್ಲ. ಹೀಗೆ ತುಂಬ ಇದೆ. ಕತ್ತಲೆಯಿಂದ ನಾವು ಬಹಳಷ್ಟು ಅಡ್ವಾಂಟೇಜ್ಗಳಿದ್ದಾವೆ. ಆಗ ಕತ್ತಲೆಯೂ ಬೇಕಾಗ್ತದೆ. ಹಾಗೆ ಅತಿಯಾದ ಬೆಳಕು ಕೂಡ ಸರಿಯಲ್ಲ, ಅಲ್ವಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡಿಕೊಂಡು ಹೇಳಿದ್ರೆ ಜೀವನ ಸುಲಭವಾಗಿರ್ತದೆ. ಇನ್ನು ಹೇಳೋದಲ್ಲ, ಕರ್ತವ್ಯ ವಿಷಯದಲ್ಲಿ ಬಂದರೆ ಶ್ರೀಕೃಷ್ಣ ಹೇಳ್ತಾನೆ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತಿ ಸಂಗೋತ್ವ ಕರ್ಮಣಿ ಅಂತೇಳಿ. ಅಂದರೆ ನೀನು ಕೆಲಸವನ್ನು ಮಾಡು, ಅದರ ಫಲದಲ್ಲಿ ನಿನಗೆ ಯಾವುದೇ ರೀತಿಯ ಹಕ್ಕು ಇಲ್ಲ, ಅದು ಯೋಚನೆ ಮಾಡಬೇಡ. ಫಲ ಅನ್ನೋದನ್ನು ನೋಡಿಬಿಟ್ಟು ನೀನು ಕೆಲಸ ಮಾಡಬಾರ್ದು ಅಂತ. ಹಾಗೆ ಬಸವಣ್ಣ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತೇಳಿ. ಅಂದರೆ ನೀವು ಕೆಲಸದಲ್ಲಿ ಕೈಲಾಸವನ್ನು ನೋಡು, ಶಿವನನ್ನು ನೋಡು ಅಂತ. ಇದು ನಮ್ಮನ್ನು ಕೇಳಿದರೆ, ಇವು ನಿಮ್ಮ 9 to 6 ಲೈಫ್ಗೆ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಜೀವನದ ಮೇ ಬಿ 1/3 ಲೈಫ್ ಇದೆಯಲ್ಲ, ಅಥವಾ ಏನಂತ ಹೇಳಿ 6 ರಿಂದ 8 ಗಂಟೆ ಕಾಲ ಇದೆಯಲ್ಲ, ಆ 8 ಗಂಟೆ ಕಾಲಕ್ಕೆ ಇದು ಅಪ್ಲೈ ಆಗ್ಬೋದು, ಯಾಕಂದ್ರೆ ನೀವು ಕೆಲಸ ಮಾಡುವಾಗ. ಆದರೆ ಉಳಿದ 16 ಗಂಟೆ ಇದೆಯಲ್ಲ, ಅದಕ್ಕೆ ಇದು ಆಗುವುದೇ ಇಲ್ಲ. ಯಾಕಂತ ಹೇಳಿದ್ರೆ, ಅದನ್ನು ನೀವು ಕರ್ತವ್ಯ ಅಂತ ಮಾಡಿಕೊಂಡ್ರೆ ನಿಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಅದು ಕರ್ತವ್ಯ ಅಂತ ಅಂದ್ಕೊಳ್ಳೇಬೇಡಿ. ನೀವು ಅಯ್ಯೋ, ನಾನು ಗಂಡನಾಗಿ ನಾನು ಕೆಲಸ ಮಾಡ್ತಿದ್ದೇನೆ, ನನ್ನ ಗಂಡನಾಗಿ ನನ್ನ ಕರ್ತವ್ಯ ಏನು, ಹೆಂಡತಿ ಮಕ್ಕಳಿಗೆ ದುಡ್ಡು ತಂದು ಕೊಡೋದು, ಅವ್ರಿಗೆ ಊಟ ಹಾಕೋದು ಅಂತೇಳಿ. ಹಾಗೆ ಆದರೆ ಬದುಕು ಅಲ್ಲ, ಅದು ಕರ್ತವ್ಯನೂ ಅಲ್ಲ, ಆಯಿತಾ? ನಿಮ್ಮ ಗಂಡನಾಗಿ ಅದು ಹೆಂಡತಿಯಾಗಿ ನೀವು ಮಾಡ್ತೀವಲ್ಲ, ಅದು ಕರ್ತವ್ಯ ಅಂತ ಹೇಳಿದರೆ, ಹೇಳಿದವ್ರ ತಲೆಯಲ್ಲಿ ಮೆದುಳಿಲ್ಲ ಅಂತಲೇ ಅರ್ಥ. ಅದು ಕರ್ತವ್ಯ ಆಗಿದ್ದರೆ ಯಾಕೆ ಮದುವೆ ಆಗ್ತಿದ್ರ? ಒಂದು ರೋಬೋಟನ್ನು
ಮದುವೆ ಆಗ್ಬೋದಲ್ವಾ, ಅಥವಾ ಅದನ್ನೊಂದು ಎ ಇಂದ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಕರ್ತವ್ಯ ಮಾಡ್ತದೆ. ಕರ್ತವ್ಯ ಇದೆಯಲ್ಲ ಅದನ್ನ ಎ ರಿಪ್ಲೇಸ್ ಮಾಡ್ತದೆ. ಅದರ ಕರ್ತವ್ಯದ ಆಚಿನ ಬದುಕು ಇದೆಯಲ್ಲ ಅದಕ್ಕೆ ಎ ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಹಾಗಾಗಿ ಜೀವನ ನಿಮ್ಮ ಕರ್ತವ್ಯ ಅಲ್ಲ, ವೈವಾಹಿಕ ಬದುಕು ಕೂಡ ನಿಮ್ಮ ಕರ್ತವ್ಯ ಅಲ್ಲ. ಅದು ನಿಮ್ಮ ಮನಸ್ಸಿನ ಆಳದಿಂದ ಬರ್ತಕ್ಕಂಥದ್ದು. ಮತ್ತೆ ನಿಮ್ಮದರ ಫಲ ನಿಮಗೆ ಗೊತ್ತಿರಲೇಬೇಕು. ನಿಮಗೆ ಗೊತ್ತು, ನನ್ನ ಜೀವನ, ನನ್ನ ವೈವಾಹಿಕ ಬದುಕು ಚೆನ್ನಾಗಿರಬೇಕು ಅನ್ನೋದು ನಿಮ್ಮ ಫಲಾಪೇಕ್ಷೆ. ಅದು ನಿಮಗೆ ಗೊತ್ತಿರಬೇಕು. ಅದರ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಯಾಕಂದ್ರೆ ಇಲ್ಲಿ ಸಂಬಳ ಬರುತ್ತಕ್ಕಂಥದ್ದಲ್ಲ ಅಲ್ವಾ. ನೀವು ನಿಮ್ಮ ಸಂಗಾತಿಯನ್ನ ಹೇಗೆ ಅನ್ಯೋನ್ಯವಾಗಿರಬೇಕು ಅಂತ ನೋಡ್ಕೋಬೇಕು. ನಿಮ್ಮ ಮಕ್ಕಳು ಹೇಗೆ ನಿಮ್ಮ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ನೋಡ್ಕೋಬೇಕು. ನಿಮ್ಮ ಒಡ ಹುಟ್ಟಿದವರ ಜೊತೆ ನಿಮ್ಮ ಸಂಬಂಧ ಹೇಗಿದೆ, ನಿಮ್ಮ ಸುತ್ತಮುತ್ತಲಿನವರ ಜೊತೆ ಹೇಗಿದೆ ಸಂಬಂಧ, ನಿಮ್ಮ ಯಾವ ಆ್ಯಕ್ಷನ್ಗಳು ಈ ಸಂಬಂಧವನ್ನು ಹದಗೆಡಿಸ್ತಾವೆ ಅಂತ ನಿಮಗೆ ಗೊತ್ತಿರಬೇಕು. ಅವರ ಯಾವ ಆ್ಯಕ್ಷನ್ಗಳು ನಿಮಗೆ ತೊಂದರೆ ಕೊಡ್ತಾವೆ ಅಂತ ನಿಮಗೆ ಗೊತ್ತಿರಬೇಕು. ಅದನ್ನು ಹೇಗೆ ಕಡಿಮೆ ಮಾಡ್ಬೋದು, ಅದರ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಅದೇ ಥರ ಮಾಡಿದರೆ ಒಳ್ಳೆಯದು. ಅದ್ರ ಬದಲು ಅಯ್ಯೋ ಇದು ನನ್ನ ಕರ್ತವ್ಯ ಅಷ್ಟೇ, ನಾನೊಬ್ಬ ನೈಬರಾಗಿ ನನ್ನ ಕರ್ತವ್ಯ ಎಂಥದ್ದು ಅಂತ ಹೇಳಿದ್ರೆ ನಾನು ಬೆಳಗ್ಗೆ ನನ್ನ ಮನೆ ಮುಂದೆ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತೇನೆ ಅಂತೇಳಿ. ಆದರೆ ಪಕ್ಕದ ಮನೆ ಅವನಿಗೆ ಹುಷಾರಿಲ್ಲದಾಗ, ಅವನಿಗೆ ಅಗತ್ಯ ಬೇಕಾದಾಗ ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಿಲ್ಲ, ಇಂಥದ್ದವೆಲ್ಲ ಏನು ಗೊತ್ತಾ ನಿಮ್ಮ ಕರ್ತವ್ಯದಲ್ಲಿ ಬರುವುದಿಲ್ಲ. ಅದು ಯಾಕಂದರೆ ನಿಮ್ಮ ಕರ್ತವ್ಯನೇ ಅಲ್ವಾ. ಆದರೆ ಅಲ್ಲಿ ಬರ್ತಕ್ಕಂಥದ್ದು ಮನುಷ್ಯತ್ವ. ಹೀಗೆ ಕರ್ತವ್ಯ, ಮನುಷ್ಯತ್ವ, ಸಂಬಂಧಗಳು ಇವನ್ನೆಲ್ಲ ನೀವು ಅರಿದ್ರೆ ಜೀವನ ಸುಲಭವಾಗಿರ್ತದೆ. ಮುಂದಿನ ಪ್ರವೇಶನಲ್ಲಿ ವೈವಾಹಿಕ ಬದುಕನ್ನೇ ಹೇಗೆ ಚಂದವಾಗಿಡುವುದು ಅಥವಾ ಖುಷಿಯಾಗಿರುವುದು ಅನ್ನೋ ಬಗ್ಗೆ ಹೇಳ್ತೇವೆ. ಯಾಕಂತೇಳಿದ್ರೆ ಅದು ಇನ್ನೊಂದು ಪ್ರಶ್ನೆ ನಮ್ಮಲ್ಲೆಲ್ಲರೂ ಕೇಳ್ತಾ ಇದ್ದಾರೆ. ಅಥವಾ ಈಗಿನ ಮಟ್ಟಿನಲ್ಲಿ ಬಹಳಷ್ಟು ವಿಚ್ಛೇದನಗಳು ಕೂಡ ಆಗ್ತಿದ್ದಾವೆ. ಅದಕ್ಕೆ ಕಾರಣ ಏನಿರಬಹುದು, ಅಥವಾ ಅದನ್ನು ಹೇಗೆ ಕಡಿಮೆ ಮಾಡಬಹುದು, ಅಥವಾ ನಿಮ್ಮ ಇರುವ ಬದುಕಿನಲ್ಲಿ ಏನು ನಿಮ್ಮ ದುಗುಡಗಳು ಇದ್ದಾವೆ, ದುಮ್ಮಾನಗಳಿದ್ದಾವೆ, ಅದನ್ನು ಹೇಗೆ ಕಡಿಮೆ ಮಾಡುವುದು ಅನ್ನೋ ಬಗ್ಗೆ ಇನ್ನೊಂದು ಪ್ರವಚನ ಮಾಡೋಣ. ಸದ್ಯದ ಮಟ್ಟಿಗೆ ಜೀವನದಲ್ಲಿ ಖುಷಿಯಾಗಿರಿ. ಕಷ್ಟಗಳು ಅದನ್ನು ಹೇಳ್ತಾರಲ್ಲ, ಕಷ್ಟಗಳು ನಮ್ಗಲ್ದೆ ಕಲ್ಲಿಗೆ ಬರುತ್ತಾ ಅಂತೆಲ್ಲ ಹೇಳ್ತಾರೆ. ನಮಗೆ ಅದೇ ಪೂರ್ತಿ ಗೊತ್ತಿಲ್ಲ. ಅರ್ಥ ಇಷ್ಟೇ, ಕಷ್ಟಗಳು ಎಲ್ಲರಿಗೂ ಇದೆ, ಕಷ್ಟಗಳು ಬರಲೇ ಬರ್ತವೆ. ಶ್ರೀಮಂತ ಆಗಲಿ, ಬಡವ ಆಗಲಿ, ಅವು ಯಾರೇ ಆಗಲಿ, ದಪ್ಪಗಿರೋನಾಗಲಿ, ತೆಳ್ಳಗಿರೋನಾಗಲಿ, ಹುಡುಗ ಆಗಲಿ, ಹುಡುಗಿ ಆಗಲಿ, ಎಲ್ಲರಿಗೂ ಕಷ್ಟಗಳೇ ಬರ್ತವೆ. ಇನ್ನೊಂದು ವಿಷಯ, ನೀವು ಕಷ್ಟವನ್ನೇ ನೋಡದೇ ಇದ್ದರೆ ನೀವು ಬಹಳ ಬೇಗ ಡಿಪ್ರೆಷನ್ಗೆ ಹೋಗ್ತೇವೆ. ಯಾವುದೇ ಕಷ್ಟ, ಯಾವುದೇ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಏನು ಪಾಸಿಟಿವ್ ಅಂತ ಉಳಿದ ಪ್ರಪಂಚ ಹೇಳ್ತದೆ ಅದಕ್ಕೆ ಅರ್ಥವೇ ಇಲ್ಲ ಆಗ್ತದೆ. ಹಾಗಾಗಿ ಜೀವನದಲ್ಲಿ ಏರಿಳಿತಗಳು ಬೇಕು. ಏರಿಳಿತ ಇದ್ದರೆ ಮಾತ್ರ ಬದುಕು ಚಂದ. ನಿಂತ ನೀರಿನಲ್ಲಿ ಸೊಳ್ಳೆ ಮೊಟ್ಟೆ ಇಟ್ಟು ಲಾರ್ವಾ ಆಗ್ಬಿಟ್ಟು ಅದು ಹುಳಾಗ್ಬಿಟ್ಟು ಮತ್ತಷ್ಟು ಸೊಳ್ಳೆಗಳಾಗ್ತವಂತೆ. ಅದೇ ಹರಿಯುವ ನೀರಿನಲ್ಲಿ, ಮೇಲೆ ಕೆಳಗೆ ಹೋಗೋ ನೀರಿನಲ್ಲಿ ಮೀನುಗಳು ಇರ್ತವೆ. ಅದರಲ್ಲಿ ಬಹಳಷ್ಟು ಜೀವನ ಸಂಕುಲಗಳಿರ್ತವೆ. ಆ ನೀರು ಹಿಮಾಲಯದಿಂದ ಹುಟ್ಟಿ ಅಲ್ಲೆಲ್ಲೋ ಪೊದೆಗಳ ಮಧ್ಯೆ ಹರಿದು ಔಷಧಿ ಗುಣಗಳನ್ನು ತಗೊಂಡು ಹಾಗೆ ಬಂದು ಒಂದು ಅಮೃತ ಸಮಾನವಾಗಿ ಬರ್ತದೆ. ಹೌದು, ಆ ನೀರಿನಲ್ಲಿ ಮಧ್ಯೆ ಯಾರು ಒಂದಷ್ಟು ಜನ ತಲೆ ಹಾಳಾದವರು ಹೆಣ ಸುಟ್ಟು ಅಲ್ಲಿಗೆ ಹಾಕ್ತಾರೆ. ಅವ್ರು ಬಿಡಿ, ಅವ್ರು ಹಾಕ್ತಾ ಇರ್ತಾರೆ. ಹಾಗಂತ ಗಂಗೆ ಆಗಿ ಇರ್ತಾಳೆ ಅಲ್ವಾ. ಹಾಗೇನೆ ಜೀವನ ಅನ್ನೋದು ಒಂದು ನದಿಯ ಥರ, ನಿಂತ ನೀರಾಗಿರಬಾರ್ದು. ಏರಿಳಿತಗಳಿರಬೇಕು. ಏರಿಳಿತಗಳನ್ನು ಇದ್ದರೇನೆ ಆ ನದಿಗೆ ಒಂದು ಅರ್ಥ ಅಲ್ವಾ. ಸಮುದ್ರದಲ್ಲಿ ಕೂಡ ಅಲೆಗಳು ಇರ್ತವೆ ಅಲ್ವಾ. ಯಾವುದು ಕೂಡ ನಿಂತರೆ ಅದು ಡೆಡ್ ಸಿ ಆಗ್ತದೆ. ಬರೀ ಉಪ್ಪು ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಯಾವ ಪ್ರಾಣಿನೂ ಇಲ್ಲದೇನೆ ಅದು ಡೆಡ್ ಸಿ ಆಗ್ತದೆ. ಅದಕ್ಕೆ ಅರ್ಥನೇ ಇಲ್ಲ ಅಲ್ವಾ. ಇದನ್ನು ಅರಿತು ಬದುಕಬೇಕು ನಾವು. ಸದಾ ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷವನ್ನು ಆದಷ್ಟು ಹಂಚಿ. ದ್ವೇಷ ಇವನ್ನೆಲ್ಲ ಬಿಟ್ಬಿಡಿ. ಯಾರನ್ನು ದ್ವೇಷಿಸಬೇಡಿ. ನಿಮ್ಮ ಬದುಕು ಸುಂದರವಾಗಿದೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಮ ಬದುಕು ಬಹಳ ಚೆಂದ ಇದೆ. ಈ ಬದುಕು ಅನ್ನೋದು ನಿಮಗೆ ಒಂದು ಗಿಫ್ಟ್, ಪ್ರಕೃತಿ ನಿಮಗೆ ಕೊಟ್ಟಿದ್ದು. ಅದನ್ನು ಹಾಳು ಮಾಡ್ಕೋಬೇಡಿ, ಅದನ್ನು ಕಳ್ಕೊಳ್ಬೇಡಿ ಕೂಡ. ಬದುಕನ್ನು ಕೂಡ ದ್ವೇಷಿಸಬೇಡಿ. ಸದಾ ಖುಷಿಯಾಗಿರಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ.